ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಲೆಟ್ಸ್ ಟಾಕ್ ಅಬೌಟ್ RCB ವರ್ಸಸ್ DC. ಟಾಸ್ ಗೆದ್ದಿದ್ದು DC ಆ್ಯಂಡ್ ಫಸ್ಟ್ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಇನ್ನಿಂಗ್ ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಅಂದರೆ DC ಸ್ಟಾರ್ಟ್ ನೋಡಿದ್ರೆ ಒಳ್ಳೆ ಸ್ಟಾರ್ಟ್. ಶೆಫಾಲಿ ವರ್ಮಾ ಮತ್ತು ಮೆಗ್ಲಾನಿ ಚೆನ್ನಾಗಿ ಆಡಿದ್ರು. ಇಬ್ಬರು ಸೇರಿ 8-4 1 6 ಹೊಡೆದ್ರು. 6 ಓವರಿಗೆ ಡೆಲ್ಲಿ 53-0. 54 ರನ್ಸ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆದಮೇಲೆ 7th ಓವರ್ಲಿ ಶೋಭಾನಾ ಆಶಾ ಶೆಫಾಲಿ ವರ್ಮಾ ವಿಕೆಟ್ ತೆಗಿತಾರೆ. ಇನ್ನು ಅದರ ನೆಕ್ಸ್ಟ್ ಓವರ್ಲೆ ಮೆಗ್ಲಾನಿಂಗ್ ಕೂಡ LBW ಆಗಿ ಔಟ್ ಆಗ್ತಾರೆ. ಇವ್ರು ವಿಕೆಟ್ ತೆಗೆದಿದ್ದು ಶ್ರೇಯಾಂಕ ಪಾಟೀಲ್. ಇವಾಗ ಸ್ಕ್ರೀಸಲ್ಲಿ ಇದ್ದ ಜಮೀಮಾ ರಾಡ್ರಿಕ್ಸ್ ಮತ್ತು ಅಲೀಸ್ ಕ್ಯಾಪ್ಸಿ ಮ್ಯಾಚ್ನ ಹೆಂಗೂ RCB ಫೇವರಿಗೆ ಹೋಗಕ್ಕೆ ಬಿಡಲ್ಲ. 97 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಇಬ್ಬರು. ಇನ್ನು ಜಮೀಮಾ ರಾಡ್ರಿಕ್ಸ್ ಇನ್ನಿಂಗ್ಸ್ 58 ರನ್ 36 ಬಾಲ್ 8-4 1 6 ವಿತ್ ಅ ಸ್ಟ್ರೈಕ್ ರೇಟ್ ಆಫ್ 161. ಇದು ಕ್ಲಾಸ್ ಇನ್ನಿಂಗ್ಸ್. ಏನು ಸ್ವೀಪ್ ಶಾಟ್ಗಳು, ಕಟ್ ಶಾಟ್ಗಳು, ಲಾಫ್ ಶಾಟ್ಗಳು, ಅದ್ಭುತ. ಇನ್ನು ಅಲೀಸ್ ಕ್ಯಾಪ್ಸಿ 48 ಆಫ್ 32 8-4 ವಿತ್ ಅ ಸ್ಟ್ರೈಕ್ ರೇಟ್ ಆಫ್ 150. ಇವರು ಕೂಡ ಚೆನ್ನಾಗಿ ಆಡಿದ್ರು. ಡೆಲ್ಲಿ ಸ್ಕೋರ್ 157 ಇದ್ದಾಗ ಜಮ್ಮಿ ಶ್ರೇಯಾಂಕ ಪಾಟೀಲ್ ಬೌಲಿಂಗಿಗೆ ಕ್ಲೀನ್ ಬೋಲ್ಡ್ ಆಗಿ ಔಟ್ ಆದರು. ಇನ್ನು ಶ್ರೇಯಾಂಕ ಪಾಟೀಲ್ 20th ಓವರ್ಲಿ 2 ವಿಕೆಟ್ ತಗೊಂಡ್ರು, ಜಸ್ಟ್ 5 ರನ್ ಕೊಟ್ಟು. ಒಂದು ಕ್ಯಾಪ್ಸಿ 48ಗೆ ಔಟ್ ಆಗಿದ್ದು, ಇನ್ನೊಂದು ಜಾನಸನ್ ಸ್ಟಂಪ್ಡ್ ಆದರು. ಸೊ ಶ್ರೇಯಾಂಕ ಪಾಟೀಲ್ 4 ವಿಕೆಟ್ ತಗೊಂಡ್ರು. ಹ್ಯಾಸ್ ಅನ್ ಆಫ್ ಸ್ಪಿನ್ನರ್ ಡೆತ್ತಲ್ಲಿ ಅವ್ರು ಮಾಡಿದ ಲಾಸ್ಟ್ 2 ಓವರ್ ವಾಸ್ ಜಸ್ಟ್ ಬ್ರಿಲಿಯಂಟ್. ಸೊ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರಿಗೆ 181ಕ್ಕೆ 5 182 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ RCB ಓಪನರ್ಸ್ ಆಗಿ ಸ್ಮೃತಿ ಮಾಂದನ ಮತ್ತು ಸೋಫಿ ಮಾಲಿನ್ಯೂ ಬರ್ತಾರೆ. ಸ್ಮೃತಿ ಮೇಘನಾ ಜೊತೆ ಓಪನ್ ಮಾಡಿದ್ರು, ಡಿವೈನ್ ಜೊತೆ ಓಪನ್ ಮಾಡಿದ್ರು, ಈಗ ಸೋಫಿ ಮಾಲಿನ್ಯೂ. ಎನಿವೇ ಇವತ್ತು RCB ಪ್ಲೇಯಿಂಗ್ 11ನಲ್ಲಿ 3 ಚೇಂಜಸ್ ಇತ್ತು. ಮೇಘನಾ ಪ್ಲೇಯಿಂಗ್ 11ನಲ್ಲಿ ಇರಲಿಲ್ಲ, ಅದಕ್ಕೆ ಈ ಚೇಂಜ್ ಇರ್ಬೋದು. ಸೊ ಒಳ್ಳೆ ಸ್ಟಾರ್ಟ್ ಕೊಡಬೇಕಾಗಿರೋ ಸ್ಮೃತಿ ಮಾಂದನ LBW ಆಗಿ ಬೇಗ ಔಟ್ ಆಗ್ತಾರೆ. ಪದೇ LBW ಆಗ್ತಿದ್ದಾರೆ, ಯಾಕೋ ಗೊತ್ತಿಲ್ಲ. ಸ್ಮೃತಿ ಔಟ್ ಆದಮೇಲೆ ಎಲಿಸ್ ಪೆರಿ ಮತ್ತು ಸೋಫಿ ಮಾಲಿನ್ಯೂ 80 ರನ್ಸ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡ್ತಾರೆ. ಪವರ್ ಪ್ಲೇ ಸ್ಟಾರ್ಟಿಂಗಲ್ಲಿ DC ಫೇವರ್ಲಿತ್ತು ಗೇಮ್, ಬಟ್ ಒಂದಷ್ಟು ಬೌಂಡ್ರೀಸ್ ಹೊಡೆದಾದ್ಮೇಲೆ 6 ಓವರಿಗೆ RCB ಹೊಡೆದಿದ್ದು 42ಕ್ಕೆ 1. ಸೊ ಪವರ್ ಪ್ಲೇ ಬಿಲಾಂಗ್ಸ್ ಟು ಎಲಿಸ್ ಪೆರಿ ಆ್ಯಂಡ್ ಇಟ್ ವಾಸ್ ಹರ್ ಶೋ. ಪವರ್ ಪ್ಲೇ ಆದಮೇಲೂ ಕೂಡ ರನ್ಸ್ ಚೆನ್ನಾಗಿ ಬರ್ತಿತ್ತು, ಗೇಮ್ RCB ಫೇವರಲ್ಲೇ ಹೋಗ್ತಿತ್ತು. 10 ಓವರ್ ಆದಮೇಲೆ RCB ಹೊಡೆದಿದ್ದು 81 ರನ್ 1 ವಿಕೆಟ್ ಕಳ್ಕೊಂಡು. 10.3 ಓವರ್ಸ್ ಇದ್ದಾಗ ಎಲಿಸ್ ಪೆರಿ 48ಅಲ್ಲಿ ಬ್ಯಾಟಿಂಗ್ ಆಡ್ತಿರ್ತಾರೆ ಆ್ಯಂಡ್ ಅವಾಗ ಕ್ಯಾಪ್ಸಿ ಅವ್ರು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಬಟ್ ಅದೇ ಓವರಲ್ಲಿ ಚೆನ್ನಾಗಿ ಆಡ್ತಿದ್ದಿದ್ದು ಎಲಿಸ್ ಪೆರಿ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗ್ತಾರೆ. ಅದರ ನೆಕ್ಸ್ಟ್ ಓವರ್ಲೆ ಸೋಫಿ ಮಾಲಿನ್ಯೂ ಕೂಡ ಕ್ಯಾಚ್ ಔಟ್ ಆಗ್ತಾರೆ. ಅವ್ರು ಔಟ್ ಆದಾಗ ಸ್ಕೋರ್ 92. ಸೊ ಇವಾಗ ಸೋಫಿ ಡಿವೈನ್ ಮತ್ತು ರಿಚಾ ಘೋಷ್ ಒಂದು ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 49 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿದ್ರು. ಸೋಫಿ ಡಿವೈನ್ ಚೆನ್ನಾಗಿ ಆಡ್ತಿದ್ರು, 2 6 ಕೂಡ ಹೊಡೆದಿದ್ರು, ಬಟ್ 18th ಓವರ್ಲಿ ಕ್ಯಾಚ್ ಔಟ್ ಆದರು. 12 ಬಾಲ್ಸ್ 28 ರನ್ಸ್ ಟು ವಿನ್. ಈ ಸಿನಾರಿಯೋಗೆ ಬಂದು ನಿಲ್ಲತ್ತೆ ಮ್ಯಾಚ್. 19th ಓವರ್ಲಿ 2-4 ಹೊಡೆದ್ರು RCB ಆ್ಯಂಡ್ ಜಾರ್ಜೋ ವೇರಮ್ ವಿಕೆಟ್ ಕೂಡ ಕಳ್ಕೊಂಡ್ರು. ಸೊ ಲಾಸ್ಟ್ ಓವರ್ 17 ರನ್ಸ್ ಟು ವಿನ್. ಈ ಸಿನಾರಿಯೋಗೆ ಬಂದು ನಿಲ್ತು ಮ್ಯಾಚ್. 20th ಓವರ್ ಫಸ್ಟ್ ಬಾಲ್ ರಿಚಾ ಘೋಷ್ 6 ಹೊಡಿತಾರೆ. ಸೆಕೆಂಡ್ ಬಾಲ್ ಡಾಟ್, ಥರ್ಡ್ ಬಾಲ್ ರನ್ಔಟ್, 4th ಬಾಲ್ 2 ರನ್ ತೆಗಿಯೋಕ್ಕಾಗೋದು. 5th ಬಾಲ್ ಮತ್ತೆ ರಿಚಾ ಘೋಷ್ 6 ಹೊಡಿತಾರೆ. ಲಾಸ್ಟ್ ಬಾಲ್ 2 ರನ್ ಬೇಕಿತ್ತು ವಿನ್ ಆಗೋದಕ್ಕೆ RCBಗೆ. ರಿಚಾ ಘೋಷ್ ರನ್ಔಟ್ ಆಗಿಬಿಡ್ತಾರೆ. ಇಷ್ಟೊಂದು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ನ ತೋರಿಸಿದ ಈ ಮ್ಯಾಚ್ RCB ಜಸ್ಟ್ ಒಂದೇ ರನ್ನಿಂದ ಸೋಲ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಸ್ಪೋರ್ಟ್. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ಬಟ್ ಆ್ಯಸ್ ಅ RCB ಫ್ಯಾನ್ ಬೇಜಾರಂತೂ ಖಂಡಿತ ಆಯಿತು. ಕಡೆಯದಾಗಿ ರಿಚಾ ಘೋಷ್ ಇನ್ನಿಂಗ್ಸ್ 51 ಆಫ್ 29 ವಿತ್ ಅ ಸ್ಟ್ರೈಕ್ ರೇಟ್ ಆಫ್ 175, 3 6 ಹೊಡೆದ್ರು. ದಿಸ್ ವಾಸ್ ದ ಬೆಸ್ಟ್ ಫೈಟ್ ಬ್ಯಾಕ್ ಇನ್ನಿಂಗ್ಸ್ ಇನ್ ಅ ಲೂಸಿಂಗ್ ಕಾಸ್. ಈ ಮ್ಯಾಚ್ RCB ಗೆದ್ದಿದ್ರೆ ಪ್ಲೇ ಆಫ್ಸ್ ದಾರಿ ಈಸಿ ಆಗ್ತಿತ್ತು. ಇನ್ನೂ ಒಂದು ಮ್ಯಾಚ್ ಇದೆ, ಸ್ಟಿಲ್ ಹೋಪ್ ಇದೆ, ನೋಡೋಣ ಏನಾಗುತ್ತೆ ಮುಂದೆ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.